ನಮಸ್ತೆ. ಈ ಮೈಥುನ ಅಡಿಕ್ಷನ್ ಇದೆ ಅಲ್ಲ, ಸೆಕ್ಸ್ ಅಡಿಕ್ಷನ್ ಇದೆ ಅಲ್ಲ, ಅದರಲ್ಲಿ ಜನ ಹೆಂಗೆ ಮಾಡ್ತಾ ಇದ್ದೇವೆ ಅಂತಂದರೆ, ಇಂದಿನ ಮಕ್ಕಳು 14 ವರ್ಷ ಅಥವಾ 16 ವರ್ಷ ಹುಡುಗ ಆಗಿರ್ಬೋದು, ಹುಡುಗಿ ಆಗಿರ್ಬೋದು, ಅದ್ರ ಬಗ್ಗೆನೇ ಗಮನ ತೊಗೊಂಡು ಇತ್ತೀಚಿನ ದಿನಗಳಲ್ಲಿ ಬರುವಂಥ ನಾವು ರೀಲ್ಸ್ ನೋಡ್ತೀವಲ್ಲ, ಸಣ್ಣ ಸಣ್ಣ ವಿಡಿಯೋಸ್ ನೋಡ್ತಿದ್ದೀವಲ್ಲ, ನೋಡಿದಾಗ ಅಲ್ಲಿ ಬರುವಂತಹ ಒಂದು ಕೆಲವು ಕ್ಲಿಪ್ಗಳು ಹೆಂಗಿರ್ತಾವೆ ಅಂತಂದರೆ, ಒಂಥರ ಅದನ್ನು ನೋಡಿದ್ರೆ ಮೈಯಲ್ಲೇನೋ ಒಂದು ರೋಮಾಂಚನ ಬರೋದು, ಅದನ್ನೇ ಜೀವನನೇ ಅಷ್ಟೇ ಅಂತ ಅಂದ್ಕೊಂಡ್ಬಿಟ್ಟಿದ್ದಾವೆ. ಅದರಲ್ಲಿ ಹಿಂಗೆ ಅನಿಸುತ್ತೆ ಅಂದರೆ, ಅದು ಹೇಗೆ ಅಂತಂದರೆ ನಮ್ಮನ್ನು ಬರ ಮಾಡ್ಕೊಳ್ಳುತ್ತೆ. ಅದು ಅದೇ ಮನದಲ್ಲಿ ವಿಚಾರ ಮಾಡೋದು, ಅದರಿಂದ ಬಹಳಷ್ಟು ಅದ್ಭುತವಾದಂಥ ಆನಂದ ಸಿಗುತ್ತೆ. ಅದಕ್ಕೆ ಬಿಟ್ಟರೆ ಬೇರೆ ಏನೂ ಇಲ್ಲ, ಸೆಕ್ಸ್ ಬಿಟ್ಟರೆ ಬೇರೆ ಏನೂ ಇಲ್ಲ. ಅದಕ್ಕೆ ಎಂಥ ನಿರ್ಧಾರವನ್ನು ತಗೊಳ್ತಾ ಇದ್ದಾರೆ ಅಂತಂದರೆ, ತನ್ನ ಸ್ವಂತ ತಂದೆ ತಾಯಿಗಳು 20 ವರ್ಷ ಅವರನ್ನು ಸಾಕಿ ಸರಿದಂಥ ತಂದೆ ತಾಯಿಗಳನ್ನು ಕೂಡ ಅವರು ಅವಾಯ್ಡ್ ಮಾಡ್ತಾಯಿದ್ದಾರೆ. ಎದುರೇ ಅಪ್ಪ ಅಮ್ಮ ಇದ್ದರೂ ಕೂಡ, ಈ ಕಡೆ ಹುಡುಗನ ಅಪ್ಪ ಅಮ್ಮ, ಈ ಕಡೆ ಹುಡುಗಿಯ ಅಪ್ಪ ಅಮ್ಮ ಇದ್ದರೂ ಕೂಡ, ಯಾರು ಬೇಕು ಅಂತ ಏನಾದರೂ ಕೇಳಿದ್ರೆ, ಅಪ್ಪ ಅಮ್ಮ ಬೇಕು ಅಂತಂದರೆ ಅವ್ರು ಏನು ಹೇಳ್ತಾರೆ ಅಂತಂದರೆ, ನನಗೆ 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 ಈ ಹುಡುಗನೇ ಬೇಕು, ನನಗೆ ಈ ಹುಡುಗಿನೇ ಬೇಕು ಅನ್ನೋರು ಮಟ್ಟಿಗಾಗಿ ಅವರು ಮಾತಾಡ್ತಿದ್ದಾರೆ. ಆದರೆ ಇದು ಏನೋ ಅವರಿಗೆ ಭವಿಷ್ಯದ ಬಗ್ಗೆ ಜ್ಞಾನ ಇಲ್ಲದೇ ಮಾತಾಡ್ತಕ್ಕಂಥ ವಿಷಯಗಳಿವೆಲ್ಲ. ನೀವು ಅದನ್ನು ತೆಗೆದುಕೊಂಡು ನೀವು ಅಷ್ಟು ದೊಡ್ಡ ನಿರ್ಧಾರ ತೊಗೊಳ್ಬೋದು, ಹೋದರೆ ಸಾಯ್ಲಿ ಅಂಥೇಳಿ. ಹಾಗೇನಾದರೂ ಮಾಡಿದ್ರೆ ಖಂಡಿತವಾಗಿಯೂ ಸಾಯ್ತವೆ ಹೋಗಿರ್ತಕ್ಕಂಥ ಹುಡುಗ ಹುಡುಗಿ. ಯಾಕೆಂದರೆ ಅವರಿಗೆ ನಿಜವಾದ ಜೀವನ ಅಂದರೆ ಗೊತ್ತಿಲ್ಲ, ಸೆಕ್ಸ್ ಅಂದರೆ ಏನೂ ಗೊತ್ತಿಲ್ಲ. ಅವರಿಗೆ ಕ್ಷಣಿಕ ಸುಖಕ್ಕೆ ಮಾತ್ರ ಅವರು ಬೆಲೆ ಕೊಟ್ಟಿರ್ತಾರೆ, ಮುಂದೆ ಏನಾಗುತ್ತೆ ಅನ್ನೋದು ಗೊತ್ತಿಲ್ಲ. ಯಾವುದೇ ಒಂದು ಎಷ್ಟೇ ಸ್ಮಾರ್ಟ್ ಇರಲಿ, ನೀವು ಎಕ್ಸಾಂಪಲ್ ನಿಮಗೆ ಏನೋ ಒಂದು ತಿನ್ನುವಂಥ ವಿಷಯದಲ್ಲಿ ನಿಮಗೆ ರಸಗುಲ್ಲ ಅಥವಾ ಗುಲಾಬ್ ಜಾಮೂನ್ ಇಷ್ಟ ಆಗಿದೆ ಅಂತ ಅಂದ್ಕೊಳ್ಳೋಣ. ನಿಮಗೆ ಗುಲಾಬ್ ಜಾಮೂನ್ ಇಷ್ಟ ಆದಾಗ ನಿಮ್ಮನ್ನು ಅದನ್ನು ಈ ಗುಲಾಬ್ ಜಾಮೂನು ಮತ್ತು ಈ ರಸಗುಲ್ಲವನ್ನು ನಿಮಗೆ ಕೊಡ್ತಾ ಹೋದೀವಿ ಅಂತ ಅಂದ್ಕೊಳ್ಳಿ. ಕೊಡ್ತಾ ಹೋದ ಒಂದು ತಿಂದಾಗ ಓಕೆ ಚೆನ್ನಾಗಿ ಅನಿಸುತ್ತೆ, 2 ತಿಂದಾಗ ಸ್ವಲ್ಪ ಓಕೆ ಬೆಟರ್, 3ನೇ ತಿಂದಾಗ ಸ್ವಲ್ಪ ಕಷ್ಟ ಆಗುತ್ತೆ, 4ನೇ ತಿಂದಾಗ ನಿಮಗೆ ಅದರ ಬಗ್ಗೆ ಕೆಟ್ಟ ಕೀಳರಿಮೆ ಬರ್ತಾ ಹೋಗುತ್ತೆ. ನಿಮಗೆ ತಿನ್ನೋಕ್ಕಾಗಲ್ಲ. ಯಾಕೆ ಅಂತಂದರೆ 1 ದಿವಸ 2 ದಿವಸ ಚೆನ್ನಾಗಿ ಕಾಣುತ್ತೆ, ಆಮೇಲೆ ಯಾವುದೇ ವಿಷಯದಲ್ಲಿ ನೀವು ಗಮನದಲ್ಲಿಟ್ಕೊಳ್ಳಿ, ಅದು ಮಾನಸಿಕವಾಗಿ ಇಷ್ಟೊಂದು ಆಳವಾಗಿ ಅದೇ ಎಲ್ಲ ಅಂದ್ಕೊಂಡಿದ್ದಾರೆ. ಎಕ್ಸಾಂಪಲ್ಲು, ಇವತ್ತು ಕೆರೆ ಹಾವು ಕಚ್ತು ಅಂತಂದರೂ ಅದು ಏನಾಗಿರುತ್ತೆ ಅಂತಂದರೆ, ಆ ಕೆರೆ ಹಾವು ಕಚ್ಚರು ಸತ್ತೋಗ್ತಾನೆ ಮನುಷ್ಯ, ಆದರೆ ವಿಷಯ ಇರೋದಿಲ್ಲ ಅದರಲ್ಲಿ. ನಿಜ ಹೇಳ್ತಿದ್ದೆ ನಾನು. ಕೆರೆ ಹಾವುಗಳಿಗೆ, ನೀರು ಹಾವು ಏನಿರ್ತಾವಲ್ಲ ಅವು ವಿಷಯನೇ ಇರೋದಿಲ್ಲ, ಅವು ಕಚ್ಚೋದು ಇಲ್ಲ. ಮೊದಲು ಭಾಳ ರೇರ್ ಕಚ್ಚೋದು. ಅವು ಕಚ್ಚಿದ ನಂತರ ಸತ್ತೋರು ಭಾಳ ಜನ ಇದ್ದಾರೆ. ನಿಜವಾಗ್ಲೂ ಹೇಳ್ತಿದ್ದೇನೆ, ಅದು ಮಾನಸಿಕ ಸ್ಥಿತಿ ಅಂತ. ಅಂದರೆ ಆ ಮನಸ್ಸನ್ನು ಹೆಂಗೆ ಮಾಡ್ಕೊಂಡಿದ್ದಾರೆ ಅಂದರೆ, ಹಾವು ಕಚ್ಚಿದ್ರೆ ವ್ಯಕ್ತಿ ಸತ್ತೇ ಹೋಗ್ತಾನೆ. ಅಂದರೆ ಈ ಒಂದು ಏನಿದೆಲ್ಲ ಮೈಥುನ ಕ್ರಿಯೆ, ಅದು ಇಲ್ಲದಿದ್ದರೆ ಜೀವನನೇ ಇಲ್ಲ. ಇಷ್ಟು ಆನಂದದಾಯಕವಾಗಿದೆ ಅಂದರೆ ಸ್ವರ್ಗಕ್ಕಿಂತ ಮೇಲೂ ಅಂತ ಅದು ಮೈಂಡ್ ಸೆಟ್ಟು. ಹಾವು ಕಚ್ಚಿದ್ರೆ ಸಾವು, ಇದು ಮೈಂಡ್ ಸೆಟ್ಟು. ಖುಷಿ, ಅಷ್ಟೊಂದು ಖುಷಿಯಾಗಿದೆ ಅಂತೇಳಿ ಅದು ಎಲ್ಲದೂ ಪೂರ ನಾವು ಏನು ಮಾಡ್ತೀವಿ ಅಂದರೆ, ಕಾನ್ಷಿಯಸ್ ಮೈಂಡಿಂದ ಅದನ್ನು ಮಕ್ಕಳು ಏನು ಮಾಡ್ತಿದ್ವಿ ಅಂದರೆ, ಇದೇ ಜೀವನ, ಇದನ್ನೇ ಹೀಗೆ ಹಾಗೆ ಅಂದಾಗ ಅದು ಏನಾಗ್ತದೆ, ಸಬ್ಕಾನ್ಷಿಯಸ್ ಮೈಂಡ್ ಏನು ಮಾಡ್ತದೆ ಅಂದರೆ, ಸಂಪೂರ್ಣವಾಗಿ ಅವರ ದೇಹದಾದ್ಯಂತ ಎಲ್ಲ ಹಾರ್ಮೋನ್ಸ್ಗಳು ಅದನ್ನೇ ಅಭ್ಯಾಸ ಮಾಡ್ತಾ ಇರ್ತವೆ. ನಮ್ಮ ನ್ಯೂರಾನ್ಸ್ಗಳು ಏನು ಮಾಡ್ತಾವೆ ಅಂದರೆ, 10 ನ್ಯೂರಾನ್ಸು 20 ನ್ಯೂರಾನ್ಸ್ಗೆ ಹೋಗಿ ಹೇಳ್ತಾವೆ, 20 ನ್ಯೂರಾನ್ಸ್ 40 ನ್ಯೂರಾನ್ಸ್ಗೂ ಹೇಳ್ತಾವೆ, ಎಸ್ ಇದು ಹಿಂಗೆ ಹೀಗೆ ಅಂತೇಳಿ. ಅದು ಶರೀರಾದ್ಯಂತ ಪೂರ ರಕ್ತದಲ್ಲೆಲ್ಲ ಕೂಡ ಸೆಕ್ಸ್ ಅನ್ನೋದು ಭಾಳ ಉತ್ತಮ, ಅದರಿಂದ ಎಷ್ಟು ಆನಂದ ಸಿಗುತ್ತೆ ಅಂದರೆ ಅದರಿಂದ ಅದು ಬಿಟ್ಟರೆ ಬೇರೆ ಯಾವ ಆನಂದವೂ ಇಲ್ಲ. ಪ್ರೀತಿಯಲ್ಲಿ ಅದ್ಭುತವಾದ ಆನಂದ ಅಂದರೆ ಸೆಕ್ಸು ಅಂತ ಇವು ಅಂದ್ಕೊಂಡ್ಬಿಡ್ತವೆ. ಆ ನಂತರ ಏನಾಗುತ್ತೆ ಅಂದರೆ, ಮುಂಬರೋ ದಿನಗಳಲ್ಲಿ ಏನಿರುತ್ತೆ ಅಂದರೆ, ಪಶ್ಚಾತ್ತಾಪವನ್ನು ಬಿಟ್ಟು ಬೇರೆ ಏನೂ ಇರಲ್ಲ. ಇನ್ನೊಂದು ಕೈಲಾಗದೇ ಇರತಕ್ಕಂಥ ಇರ್ತವೆ. ಅವು ಏನು ಮಾಡ್ತಾವೆ ಅಂದರೆ, ಈ ಕಡೆ ತಂದೆ ತಾಯಿ ನೋಡ್ಕೊಳ್ಳಲ್ಲ, ಈ ಕಡೆ ಇದ್ರ ತಂದೆ ತಾಯಿ ನೋಡ್ಕೊಳ್ಳಲ್ಲ, ಅಂದರೆ ಹುಡುಗ ಹುಡುಗಿದ್ದು. ಆಮೇಲೆ ಏನಾಗುತ್ತೆ ಅಂತಂದರೆ, ಅವು ನೇರವಾಗಿ ಯಾವುದೋ ಬಾವಿನೋ, ಯಾವುದೋ ಕೆರೆನೋ, ಇಲ್ಲ ಯಾವುದೋ ಒಂದು ಮರನೋ ನೇಣು ಹಾಕೊಂಡು ನೇಣು ಬಿಗಿದ್ದು ಸತ್ತೋಗ್ಬಿಡ್ತಾವೆ. ಆದರೆ ಗಮನದಲ್ಲಿಟ್ಕೊಳ್ಳಿ, ಯಾರು ಸಾಯ್ತಾ ಇದ್ದೀರ ಅವ್ರಿಗೆ ಹೇಳ್ತಾ ಇದ್ದೇನೆ, ನೀವು ಸತ್ತೋಗ್ತಿರಲ್ಲ, ಸತ್ತ ನಂತರ ದೇಹಕ್ಕೆ ಕೊಡುವ ಶಿಕ್ಷೆಗಿಂತ ಆತ್ಮಕ್ಕೆ ಕೊಡುವಂಥ ಶಿಕ್ಷೆ ಅತಿ ಭಯಂಕರವಾಗಿರುತ್ತೆ. ಇಷ್ಟು ಭಯಂಕರವಾಗಿರುತ್ತೆ, ಬಹಳ ಭಯಂಕರವಾಗಿರುತ್ತೆ. ಯಾಕೆಂದರೆ ಯಾರು ಆತ್ಮಹತ್ಯೆ ಮಾಡ್ಕೊಳ್ತಾರಲ್ಲ ಅವರ ವಿಚಾರವಾಗಿ ಹೇಳ್ತಾನೆ. ಯಾರೇ ಆಗಿರಲಿ, ಇಲ್ಲಿವ್ರಿಗೆ ಯಾರು ಆತ್ಮಹತ್ಯೆ ಮಾಡ್ಕೊಂಡಿದಾರಲ್ಲ ಅವ್ರ ಆತ್ಮ ಯಾವುದೇ ಕಾರಣಕ್ಕಾಗಿ ನೆಮ್ಮದಿಯಿಂದ ಇರೋಕ್ಕೆ ಸಾಧ್ಯನೇ ಇಲ್ಲ. ದಿನಾಲೂ ಸಾಯ್ತಿರ್ತಾವೆ ಸತ್ಮೇಲೂ. ಅದು ಭಾಳ ಭಯಂಕರ. ನಾವು ಗರುಡ ಪುರಾಣದಲ್ಲಿ ನೋಡ್ಬೋದು, ಭಾಳ ಅದ್ಭುತವಾಗಿದೆ. ಅದಕ್ಕೆ ಯಾರು ಕೂಡ ಸೂಸೈಡ್ ಮಾಡ್ಕೊಬೋದು ಅವಶ್ಯಕತೆ ಇಲ್ಲ. ನೀವೇನೋ ಭಾಳ ಆತುರ ಪಟ್ಬಿಟ್ಟು ಏನೋ ತಪ್ಪು ಮಾಡಿದ್ದೀರಾ, ಹುಡುಗ ಇಷ್ಟಪಟ್ಟಿದೆ, ಹುಡುಗಿ ಇಷ್ಟಪಟ್ಟಿದ್ದೀನಿ, ಹಾಗೆ ಹೀಗೆ ಅಂದ್ಕೊಂಡು ನೀವು ಆ ಥರ ಹೋಗ್ತಾ ಇದ್ದೀರಾ, ಅಪ್ಪ ಅಮ್ಮನೂ ಬಿಟ್ಟುಕೊಟ್ಟೆ, ಈ ಕಡೆ ಬಿಟ್ಟುಕೊಟ್ಟೆ ಅಂತ ಹೇಳ್ಕೊಂಡು ಈ ಥರ ಏನಾದರೂ ಆಯಿತು ಅಂದರೆ ಏನಿಲ್ಲ.
ನಿಮ್ಗೆ ಏನು ಗಮನ, ನೀವು ಏನು ಯೋಚನೆ ಮಾಡಬೇಕು ಅಂದರೆ, ಒಂದು ವೇಳೆ ನೀವು ಮಕ್ಕಳಾಗಿದ್ದಲ್ಲಿ ನೀವು ಏನಾದರೂ ನೀವೇ ನೋಡ್ತಾ ಇದ್ದಾರೆ, ಮಕ್ಕಳು 20 ವರ್ಷದಿಂದ ನೋಡ್ತಾ ಇದ್ದಾರೆ ಅಂದರೆ, ಇಲ್ಲ ನನ್ನ ತಂದೆ ತಾಯಿ ನೋಡ್ತಾ ಇದ್ದಾರೆ ಅಂತ ಅವ್ರನ್ನ ಹೇಳ್ತಾ ಇದ್ದೇನೆ ನಾನು. ನೋಡಿ ಅವರ ಭವಿಷ್ಯ ಏನಿರುತ್ತೆ ಅಂತ. ಅವರ ಮೊದಲು ಏನಾಗಿ ಶಿಕ್ಷಣ ಸಂಪೂರ್ಣವಾಗಿ ಹಾಳಾಗುತ್ತೆ. ನೋಡಿ, ಯಾವುದೇ 24x7 ಯಾರು ಅವರು ಕಾಯಲ್ಲ ಆಯಿತಾ. ಯಾವಾಗ ಹೋಗ್ತಾರೆ ಗೊತ್ತೇ ಆಗಲಿಲ್ಲ. ಶಿಕ್ಷಣ ಸಂಪೂರ್ಣವಾಗಿ ವ್ಯರ್ಥ ಆಗುತ್ತೆ, ಜೀವನ ವ್ಯರ್ಥ ಆಗುತ್ತೆ, ಸಮಯ ಅಂತೂ ಪೂರ ವ್ಯರ್ಥ ಆಗುತ್ತೆ. ಹೋದ ಸಮಯ ಮತ್ತೆ ಮಳೆ ಬರೋದಿಲ್ಲ. ಆಮೇಲೆ ನಿಮಗೆ ಬರೀ ಕುಳಿತುಕೊಂಡು ಬರೀ ಕಣ್ಣೀರು ಸುರಿಸ್ಬೇಕು. ಅದೇ ಸಣ್ಣ ಮಗುವನ್ನು ನೋಡಿಕೊಂಡು ಅದೇ ಥರ ನಿಮ್ಮ ಜೀವನ ಯಾವ ಥರ ಅಂದರೆ, ಪ್ರಾಣಿಗಳು ಇರ್ತಾವಲ್ಲ ಆ ಥರ. ಪ್ರಾಣಿಗಳು ಮೈಥುನ ಮಾಡ್ತಾವೆ, ಪ್ರಾಣಿಗಳು ಮಕ್ಕಳು ಮಾಡ್ತಾವೆ, ಪ್ರಾಣಿಗಳು ಕೆಲಸ ಮಾಡ್ತಾವೆ, ಪ್ರಾಣಿಗಳು ಊಟ ಮಾಡ್ತಾವೆ, ಪ್ರಾಣಿಗಳು ನಿದ್ರೆ ಮಾಡ್ತಾವೆ. ಹಾಗೆ ನಿಮ್ಮ ಜೀವನ ಕೂಡ ಹಾಗೆಯೇ ಹೋಗ್ತದೆ. ಅದಕ್ಕಿಂತ ಕೆಟ್ಟ ಪರಿಣಾಮ ನಿಮ್ದು ಹೋಗ್ತದೆ. ಯಾಕಂದರೆ ಬುದ್ಧಿ ಅಂತೂ ಸಂಪೂರ್ಣವಾಗಿದೆ, ಅದರಲ್ಲಿ ಯಾವುದೇ ಅನುಮಾನ ಇಲ್ಲ. ಅದಕ್ಕೆ ನಾನು ಹೇಳೋದು ವಿಷಯ ಏನಂದರೆ, ನಿಮ್ಮ ಮಕ್ಕಳನ್ನು ಮೊದಲು ಅದನ್ನು ಯಾವ ರೀತಿ ಅಂದರೆ ಅದನ್ನು ಸಂಸ್ಕಾರ ಕೊಡೋದರ ಮುಖಾಂತರವಾಗಿ. ಇಲ್ಲಿ ಯಮ ಮತ್ತು ನಿಯಮ ಅಂತ ಅದ್ಭುತವಾದ ಜ್ಞಾನ ಇದೆ ಅಷ್ಟಾಂಗ ಯೋಗದಲ್ಲಿ. ಯಮದಲ್ಲಿ ಏನು ಬರುತ್ತೆ ಅಂದರೆ ಸತ್ಯ, ಅಹಿಂಸಾ, ಬ್ರಹ್ಮಚಾರ್ಯ, ಅಪರಿಗ್ರಹ, ಅಸ್ಥೇಯ ಅಂತ 5 ವಿಷಯಗಳು ಬರ್ತವೆ. ಈ ಬ್ರಹ್ಮಚಾರ್ಯ ಅಂತಂದರೆ, ನೀನು ಎಲ್ಲಿವರೆಗೂ ನಿನ್ನ ಗುರಿಯನ್ನು ತಲುಪೋದಿಲ್ಲವೋ ಅಲ್ಲಿವರೆಗೂ ಉನ್ನತ ವಿಚಾರಗಳು ನಿನ್ನ ತಲೆಯಲ್ಲಿರಬೇಕು. ಯಾವಾಗಲೂ ನೀನು ಕೊನೆಯವರೆಗೂ ಉನ್ನತ ವಿಚಾರಗಳಿರಬೇಕು. ನಿನ್ನ ಗುರಿ ಎಲ್ಲಿವರೆಗೂ ತಲುಪಲ್ವೋ ಅಲ್ಲಿವರೆಗೂ ಸಂಸಾರ, ಜಂಜಾಟ, ಈ ಪ್ರೀತಿ, ಈ ಪ್ರೇಮ ಮಾಡಿ ಪರವಾಗಿಲ್ಲ, ಆದರೆ ಅದೇ ಬೇಕು, ಆ ಖುಷಿನೇ ಬೇಕು, ಆ ಸುಖನೇ ಬೇಕು, ಮೈಥುನನೇ ಬೇಕು ಅನ್ನೋದು ತಲೆಯಲ್ಲಿ ಹಾಕ್ಕೊಳ್ಬಾರ್ದು. ಅದು ಕ್ಷಣಿಕ ಸುಖ. ಕೇವಲ 20ರಿಂದ 15 ನಿಮಿಷಗಳ ಕಾಲ ಜೀವನ ಅಷ್ಟೇ ಸುಖ ಕೊಡುತ್ತೆ. ಅದಕ್ಕಿಂತ ಜಾಸ್ತಿ ಸುಖ ಅದರಿಂದ ಸಾಧ್ಯನೇ ಇಲ್ಲ. ಅಷ್ಟೇನಿಲ್ಲ, ಅದ್ರ ಬಗ್ಗೆ ತಲೆ ಕೆಡಿಸ್ಕೊಳ್ಳೋಕೆ ಹೋಗಬೇಡಿ. ನಿಮ್ಮ ಜೀವನ ಅದ್ಭುತವಾಗಿರಬೇಕು ಅಂತಂದರೆ ಈ ಕೂಜಿನಲ್ಲಿ ಬೆಳಕು ಹೋಗ್ಬಿಡಿ. ಯಾಕೆಂದರೆ ಈ ನರಕ ದ್ವಾರ ಮತ್ತು ಸ್ವರ್ಗ ದ್ವಾರ 2 ಇದ್ದಾವೆ. ಈ ಸ್ವರ್ಗ ದ್ವಾರಕ್ಕೆ ಹೋಗ್ತಿರೋ ಅಥವಾ ನರಕ ದ್ವಾರಕ್ಕೆ ಹೋಗ್ತಿರೋ ಸಂಪೂರ್ಣವಾಗಿ ನಿಮ್ಮ ಕೈಯಲ್ಲೇ ಇದೆ. ನೀವು ಮತ್ತು ಆಮೇಲೆ ಏನು ಮಾಡ್ತೀರಿ ಅಂದರೆ, ಮಕ್ಕಳು ಅದರು ನಮಗೂ ವಯಸ್ಸಾಗಿದೆ, ನಾವು ಕಾನೂನಿನ ಸಹಾಯ ತೊಗೊಂಡು ನಾನು ಇವನಿಗೆ ಮದುವೆ ಮಾಡ್ಕೋತೀನಿ, ನಾನು ಇವಳಿಗೆ ಮದುವೆ ಮಾಡ್ಕೋತೀನಿ ಅಂದರೆ ಅದನ್ನು ಯಾರು ನಿಮ್ಮ ತಡೆ ಹಿಡೋಲ್ಲ. ಅದು ಯಾರೂ ತಡೆ ಹಿಡೋಲ್ಲ. ಅವರು ನಿಮ್ಮ ಪಡೆ ನೀವು ಮದುವೆ ಮಾಡ್ಕೋತೀರ. ಆಮೇಲೆ ನಿಮಗೆ ಬರುವಂಥ ಕಷ್ಟಗಳು ಭಾಳ ದೊಡ್ಡ ಸಮಸ್ಯೆಗಳು ಉಂಟು ಮಾಡ್ತಾವೆ. ಅದಕ್ಕೆ ನಾನೇನು ಹೇಳ್ತಾ ಇದ್ದೇನೆ ಅಂದರೆ, ಯಾವುದೇ ಕಾರಣಕ್ಕಾಗಿ ನೀವು ನಿಮ್ಮ ಗುರಿಯನ್ನು ತಲುಪೋದಕ್ಕಿಂತ ಮುಂಚಿತವಾಗಿ ನೀವು ಯಾವುದೇ ಕೆಲಸವೂ ಮಾಡೋಕ್ಕೆ ಹೋಗಬಾರ್ದು. ನೋಡಿ, ಪ್ರಾಣಾಯಾಮ ಇದೆ, ಆಸನ ಇದೆ, ಕೆಲಸ ಏನಿದೆ, ದೈಹಿಕ ಕಸರತ್ತಾಗಿರ್ಬೋದು, ವ್ಯಾಯಾಮ, ಪ್ರಾಣಾಯಾಮ, ಇವುಗಳನ್ನೆಲ್ಲವನ್ನು ಮಾಡ್ತಾ ಹೋಗಿ ದಿನನಿತ್ಯ ಜೀವನದಲ್ಲಿ ನೀವು ಈ ನಿಯಮವನ್ನು ಪಾಲನೆ ಮಾಡೋದು. ಶೌಚ, ಸಂತೋಷ, ತಪಸ್ಸು, ಸ್ವಾಧ್ಯಾಯ, ಈಶ್ವರಿ ಪ್ರಾಣಿದ. ಸ್ವಾಧ್ಯಾಯ ಅಂದರೆ ನೀವು ಅಧ್ಯಯನ ಮಾಡ್ಕೊಂಡು, ನಾನು ಯಾಕೆ ಬಂದಿದ್ದೀನಿ, ಏನೋ ಬರೀ ಕೇವಲ ಮೈಥುನ ಮಾಡೋಕ್ಕೆ ಬಂದಿದ್ದೀನಾ, ಮಕ್ಕಳು ಮಾಡೋಕ್ಕೆ ಬಂದಿದ್ದೀನಾ, ಅಥವಾ ಏನಾದರೂ ಸಾಧನೆ ಮಾಡೋಕ್ಕೆ ಬಂದಿದ್ದೀನಾ, ಜನ್ಮ ಯಾಕಾಯಿತು, ಇವೆಲ್ಲ ಪ್ರಶ್ನೆಗಳನ್ನು ಹಾಕ್ಕೊಳ್ತಾ ಹೋಗಿ. ಇದರಿಂದ ನಿಮ್ಮ ಜೀವನದಲ್ಲಿ ನೋಡಿ, ಬುದ್ಧಿ ಅಂತೂ ಇದೆ ಅಲ್ವಾ, ಆ ಬುದ್ಧಿಯನ್ನು ಸರಿಯಾದ ರೀತಿಯಿಂದ ಉಪಯೋಗಿಸಿಕೊಳ್ಳುವಂತಹ ಕಾರ್ಯವನ್ನು ಮಾಡ್ತಾ ಹೋಗಿ. ಹೀಗೆ ತಿಳಿದು ಅರಿತು ನೀವೇನಾದರೂ ಮುಂದೆ ಹೆಜ್ಜೆ ಇಕ್ಕಿದ್ರಿ ಅಂತಂದರೆ, ಅದಕ್ಕೆ ಧ್ಯಾನದಿಂದ ನಡಿ, ಧ್ಯಾನದಿಂದ ಹೋಗು, ಧ್ಯಾನದಿಂದ ಕೆಲಸ ಮಾಡು ಅಂತ ಹೇಳ್ತಾರೆ ಹಿರಿಯರು. ಯಾಕೆ ಹೇಳ್ತಾರೆ? ಇದಕ್ಕೆ ಹೇಳ್ತಾರೆ. ನೀವು ಒಂದು ಸಾರಿ ಎಡುವುದ್ರಿ ಅಂತಂದರೆ ಸಮಸ್ಯೆ ಇಲ್ಲ, ಅದನ್ನು ತೆಗೆದುಕೊಳ್ಳುವಂಥ ಪ್ರಯತ್ನ ಮಾಡಿ. ಈಗ ಏನಾದರೂ ಎಡುವುದಿರಾ, ಆಗಿದೆನಾ ಪ್ರೀತಿ, ನೋಡಿ ಅರ್ಥ ಮಾಡ್ಕೊಳ್ಳಿ. ಆ ಹುಡುಗಿನ ಬ್ಯಾಕ್ಗ್ರೌಂಡು, ನಿಮ್ಮದು ಬ್ಯಾಕ್ಗ್ರೌಂಡ್ ಏನು ಅಂದರೆ, ಬ್ಯಾಕ್ಗ್ರೌಂಡ್ ತೊಗೊಂಡು ಏನು ಮಾಡ್ತೀರಾ ಹೋಗ್ಬಿಡಿ, ಅದನ್ನು ನೋಡಬೇಕಾಗುತ್ತೆ. ಆದರೆ ನೀವು ಆ ಗುಜಿಗೆ ಹೋಗಲಿಲ್ಲ ಅಂದರೆ ನಿಮಗೆ ಬ್ಯಾಕ್ಗ್ರೌಂಡ್ ತೊಗೊಂಡು ಏನು ಮಾಡೋದಿದೆ? ಯಾಕೆ ಅನವಶ್ಯಕ ಜೀವನ ವ್ಯರ್ಥ ಮಾಡ್ಕೊಳ್ತೀರಾ? ಭಾಳ ಉನ್ನತವಾದಂಥ ಜೀವನ ಇದೆ. ಮನುಷ್ಯನ ಜೀವನ ಇಷ್ಟು ಅದ್ಭುತವಾಗಿದೆ. ದೇವತೆಗಳು ಕೂಡ ಈ ಜೀವನವನ್ನು ಆಸೆ ಪಡ್ತಾರಂತ. ದೇವತೆಗಳು ಅವ್ರಿಗೆ ಕೂಡ ಸಿಗ್ತಾ ಇಲ್ಲ ಜೀವನ ಮನುಷ್ಯರದು. ಅಷ್ಟು ಅದ್ಭುತವಾದಂಥ ಜೀವನವನ್ನು ನೀವು ಕೇವಲ ಕ್ಷಣಿಕ ಸುಖಕ್ಕೋಸ್ಕರ ಯಾವುದೋ ಬಾವಿನೋ, ಕೆರೆನೋ, ಯಾವುದೋ ಮರನೋ ಅದಕ್ಕೆ ನೇತು ಬರ್ತಿದ್ದಾರೆ ಅಲ್ವಾ, ಅದನ್ನು ಬಿಟ್ಟುಬಿಡಿ. ಅದನ್ನು ಬಿಟ್ಬಿಟ್ಟು ನಿಮ್ಮ ಗುರಿಯನ್ನು ತಲುಪೋದಕ್ಕೆ ಮಾತ್ರ ನೀವು ಗಮನ ಕೊಡಿ. ಈ ಬ್ರಹ್ಮಚಾರ್ಯ ಪಾಲನೆ ಮಾಡೋದು ತಪ್ಪಲಾರದೆ ಫಾಲೋ ಮಾಡಿ. ನಿಮ್ಮ ದಶೇಂದ್ರಿಯಗಳ ಸಂಪೂರ್ಣವಾಗಿ ನಿಮ್ಮ ಹತೋಟಿಯಲ್ಲಿ ಇದ್ದು ಅಂದರೆ ಇಡೀ ಜಗತ್ತೇ ನಿಮ್ಮ ಕೈಯಲ್ಲಿ ಬರುತ್ತೆ. ಜಗತ್ತು ಗೆಲ್ಲೋದು ಭಾಳ ಸುಲಭ, ಆದರೆ ನಿಮ್ಮನ್ನು ನೀವು ಗೆಲ್ಲೋದು, ನಮ್ಮನ್ನು ನಾವು ಗೆಲ್ಲೋದು ಏನಿರುತ್ತೆ ಅಲ್ಲ, ಅದು ಎಲ್ಲಕ್ಕಿಂತ ದೊಡ್ಡದಾಗಿರುತ್ತೆ. ಮೊದಲು ನಮ್ಮನ್ನು ನಾವು ಗೆಲ್ಲುವಂಥ ಪ್ರಯತ್ನ ಮಾಡೋಣ ಅಂತ ಸಂಕಲ್ಪ ಮಾಡಿಕೊಂಡು ನಿಮ್ಮ ಜೀವನದ ಗುರಿಯನ್ನು ತಲುಪೋದಕ್ಕಿಂತ ಪೂರ್ವದಲ್ಲಿ ನೀವು ಅದು ತಲುಪಿದ ಮೇಲೇ ನಿಮ್ಮ ಏನು ಆಸೆ ಆಕಾಂಕ್ಷೆಗಳಿರ್ತಾವಲ್ಲ ಅದು ತಿಳಿದು ನಿಮ್ಮ ಜೀವನವನ್ನು ನೀವು ಅದನ್ನು ಸರಿಯಾದ ರೀತಿ ಕಳೀಬೇಕು. ಇಲ್ಲ ಅಂತಂದರೆ ನಿಮಗೆ ಪ್ರತಿ ಕ್ಷಣ, ಪ್ರತಿ ದಿನ, ಪ್ರತಿ ನಿಮಿಷ, ಸೆಕೆಂಡು ಕೂಡ ಕಾಲಗಳ ಕಾಲ ನಿಮ್ಮ ಬರೀ ನರಕಯಾತನೆ ಬರುತ್ತೆ. ಆ ನರಕಯಾತನೆ ನಿಮಗೆ ಬರದೇ ಇರಲಿ. ಯೋಗದತ್ತ ಬಂದು ಸಂಸ್ಕಾರವನ್ನು ಪಡೆದು ಸಂಸ್ಕಾರವನ್ನು ಕೊಡುವಂಥ ಕಾರ್ಯವನ್ನು ಮಾಡಿ ಸಮಾಜಕ್ಕೆ ಒಂದು ಒಳ್ಳೆಯ ಕೊಡುಗೆಯನ್ನು, ವಿಶ್ವಕ್ಕೆ ಒಂದು ಒಳ್ಳೆಯ ಸಂದೇಶವನ್ನು ನೀವು ಕೊಟ್ರಿ ಅಂತಂದರೆ ಒಂದು ಸಮಾಜ ಸುಧಾರಣೆ ಕೆಲಸನೂ ಆಗುತ್ತೆ. ಕೇವಲ 4 ಗೋಡೆಗಳ ಮಧ್ಯೆ ನಿಮ್ಮ ಜೀವನವನ್ನು ವ್ಯರ್ಥ ಮಾಡಿಕೊಳ್ಳೋದನ್ನು ಬಿಟ್ಟು ಇಡೀ ವಿಶ್ವ ನೋಡಿ, ಇಡೀ
ವಿಶ್ವನೇ ಒಂದು ಕುಟುಂಬದಂತೆ ಅದನ್ನು ಭಾವಿಸಿ, ವಿಶ್ವಕ್ಕೆ ಏನಾದರೂ ಬಹಳಷ್ಟು ಸಮಸ್ಯೆ ಇದೆ ಪ್ರಪಂಚದಲ್ಲಿ, ಆ ಏನಾದರೂ ನೀವು ಒಂದು ಉನ್ನತ ವಿಚಾರ ನಿಮ್ಮಲ್ಲಿ ಬಂತು ಅಂದರೆ ನಿಮ್ಮ ಬುದ್ಧಿಮಟ್ಟವನ್ನು ಉಪಯೋಗಿಸಿಕೊಂಡು ಒಳ್ಳೆಯ ವಿಚಾರಧಾರೆಗಳನ್ನು ಸಮಾಜಕ್ಕೆ ಕೊಟ್ಟರೆ ಕೆಲವೊಂದು ದೇಶಗಳು, ಬಡ ದೇಶಗಳು ಕೂಡ ಉದ್ಧಾರ ಆಗ್ತವೆ. ಅದು ಏನಾದರೂ ನೀವೇನಾದರೂ ಭಾಳಷ್ಟು ಒಳ್ಳೆಯ ಟೆಕ್ನಾಲಜೀಸ್ ಏನಾದರೂ ಬಗ್ಗೆ ಅಧ್ಯಯನ ಮಾಡಿಬಿಟ್ಟು ದೇಶಕ್ಕೆ ಕೊಡುಗೆ ಕೊಡುವಂಥ ಪ್ರಯತ್ನ ಮಾಡಿ, ನಿಮ್ಮ ತಂದೆ ತಾಯಿಯನ್ನು ಅದ್ಭುತವಾದಂತಹ ಒಂದು ಆಸೆ ಆಕಾಂಕ್ಷೆಗಳು ಇರ್ತವೆ ಅವೆಲ್ಲವನ್ನು ಈಡೇರಿಸುವಂತಹ ಕಾರ್ಯವನ್ನು ಮಾಡಿದ್ರಿಂದ ಅದೇ ಒಂದು ಅದ್ಭುತ ಆಗಿಬಿಡುತ್ತೆ. ಯಾರು ತಂದೆ ತಾಯಿಗಳನ್ನು ಸರಿಯಾದ ರೀತಿಯಿಂದ ಮತ್ತು ಊರನ್ನು ಸರಿಯಾದಂಥ ಡೆವಲಪ್ಮೆಂಟ್ ಮಾಡುವಲ್ಲಿ ನೀವು ಒಂದೇ ಒಂದು ಹುದ್ದೆ ಹೋದ್ರಿ ಅಂತಂದರೆ ಸಮಾಜ ಕಲ್ಯಾಣ ಕಾರ್ಯಗಳನ್ನು ಮಾಡುವಂಥ ಮಕ್ಕಳಾಗಿ ಹೊರತು ಯಾವುದೇ ಅನವಶ್ಯಕವಾಗಿ ಪ್ರಾಣಿಗಳ ಥರ ಯಾವುದೋ ಹೋಗಿಬಿಟ್ಟು ಪ್ರಾಣಿಗಳಿಗೊಂದು ಸೂಸೈಡ್ ಮಾಡ್ಕೊಳ್ಳೋಂಗಿಲ್ಲ. ಆದರೆ ನೀವು ಅಂಥ ಹೀನ ಕೃತ್ಯವನ್ನು ಮಾಡದೆ ಸದೃಢವಾದ ಜೀವನವನ್ನು ನಿಮ್ಮದಾಗಿಸಿಕೊಳ್ಳಿ ಅಂತ ಹೇಳ್ತಾ, ನಿಮ್ಮ ಆರೋಗ್ಯ ನಮ್ಮ ಮತ್ತು ನಿಮ್ಮ ಕಾಳಜಿ ಅಂತ ಹೇಳ್ತಾ ಎಲ್ರಿಗೂ ನಮಸ್ಕಾರ.